ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಎಲ್ಲ ಭಾರತೀಯ ಸಚಿಂತಕರಿಗೆ ನಮಸ್ಕಾರಗಳು. ನಹುಷನ ಕಥೆ, ಅಲ್ಲಿಂದ ಮುಂದೆ ಆಯು, ಅಲ್ಲಿಂದ ಮುಂದೆ ಯಯಾತಿ, ಹೀಗೆ ಆ ಅನು, ದೃಹ್ಯು, ಪೂರು, ತುರುವಸು, ಯದು ಅನ್ನುವ ಅವನ 5 ಜನ ಮಕ್ಕಳ ಕಥೆ, ಅಲ್ಲಿಂದ ಮುಂದೆ ಹೀಗೆ ಪರಂಪರೆ ಬೆಳೀತಾ ಒಂದು ದೊಡ್ಡ ಭರತ ವಂಶದಲ್ಲಿ ಮುಖ್ಯವಾದ ದುಷ್ಯಂತನ ಕಥೆ ಬಂತು. ಆ ದುಷ್ಯಂತನ ಮಗನಿಂದಾಗಿ ಈ ಭಾರತಕ್ಕೆ ಭಾರತ ಅನ್ನುವ ಹೆಸರು ಬರಲಿಕ್ಕೆ ಕಾರಣನಾದ ಭರತ ಹುಟ್ಟಿದ. ಈ ಇಡೀ ಕಥೆಯ ದೃಷ್ಟಿಯಿಂದ ಭರತ ವಂಶಕ್ಕೆ ಕಾರಣನಾದ ಭರತ ಅನ್ನುವವನ ಕಥೆಯನ್ನು ಮುಂದುವರೆಸ್ತಾ ಅದೇ ಪರಂಪರೆಯಲ್ಲಿ ಪ್ರತೀಪ ಅನ್ನುವಂತಹ ಒಬ್ಬ ರಾಜ ಬಂದ. ವಸ್ತುತಃ ಅದರ ಮಧ್ಯದಲ್ಲಿ ಸುಮಾರು 100 ರಾಜರ ಕಥೆ ಮಧ್ಯದಲ್ಲಿ ಬಂದು ಹೋಗುತ್ತೆ. ಕುರು ಮತ್ತು ತಪತಿ ಸಂವರಣ ಅನ್ನುವ ಒಂದು ವಿಶಿಷ್ಟವಾದ 3 ಜನರ ಸಂಬಂಧವುಳ್ಳ ಕಥೆಯು ಈ ಹಿಂದೆ ಬಂದಿದೆ. ಪ್ರತೀಪ ಇಡೀ ಆ ಕಾಲದಲ್ಲಿದ್ದ ಇಡೀ ದೇಶದ ವ್ಯವಸ್ಥೆಯನ್ನು ಚೆನ್ನಾಗಿ ಮತ್ತೆ ಅಮೋಘವಾದ ಆಡಳಿತ ಆಯಿತು ಅಂತ ಜನರ ಬಾಯಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ. ವಸ್ತುತಃ ಅವನ ಬಗ್ಗೆ ಒಂದು ಪೂರ್ವದ ಚಿಂತನೆಯನ್ನು ಹೇಳ್ತಾ, ಅವನು ಕೂಡ ಯಾವುದೋ ಒಂದು ಕಾಲಘಟ್ಟದಲ್ಲಿ ತಾನು ಗಂಗೆಯ ಜೊತೆಗೆ ಭೇಟಿಯಾಗುವ ಪ್ರಸಂಗ ಬಂತು. ಪ್ರಸಂಗ ಬಂದಾಗ ಆ ಚೆಲುವನ್ನು ನೋಡಿ ತನಗೆ ಆಕೆಯನ್ನು ದಾಂಪತ್ಯಕ್ಕಾಗಿ ಸ್ವೀಕರಿಸಬೇಕು ಅಂತ ಒಂದು ಕ್ಷಣ ಆಲೋಚನೆ ಬಂದರೂ ಮರಳಿ ತನ್ನ ಮನಸ್ಸನ್ನು ತಾನೇ ಹದಗೊಳಿಸಿ ಸುಮ್ಮನಾದ. ಆದರೆ ಅವಳು ಹತ್ತಿರ ಬಂದವಳೆ ನೇರ ಬಂದು ಪ್ರತೀಪನ ಬಲತೊಡೆಯ ಮೇಲೆ ಕೂತುಕೊಂಡ್ಳು. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ನಿಯಮ ಏನು ಅಂದರೆ, ಎಡಭಾಗದಲ್ಲಿ ಕೂಡುವಂಥದ್ದು ಹೆಂಡತಿ, ಬಲಭಾಗದಲ್ಲಿ ಕೂಡುವಂಥದ್ದು ಮಗಳು ಅಂತ. ಹಾಗಾಗಿ ತಕ್ಷಣ ಅವಳು ಮಗಳಾಗಿ ತನ್ನನ್ನು ಸ್ವೀಕರಿಸಿದ್ದಾಳೆ, ಅಂದರೆ ನಾನು ನಿನ್ನ ಮಗಳು ಅಂತ ಒಪ್ಪಿಕೊಂಡಿದ್ದಾಳೆ ಅಂತ ಆದಮೇಲೆ ಆ ಯೋಚನೆಯನ್ನು ಬಿಟ್ಟು, ಹೇಳು ಮಗು, ನಿನಗೆ ಯಾವ ಅಪೇಕ್ಷೆಯನ್ನು ನಾನು ಈಡೇರಿಸಲಿ ಅಂತ. ಅದಕ್ಕೆ ಅವಳು ಹೇಳುತ್ತಾಳೆ, ನಿನ್ನ ಮಗನನ್ನು ನಾನು ವರಿಸಿ ನಿನ್ನ ಸೊಸೆ ಆಗಬೇಕು ಅಂತ ಬಂದಿದ್ದೇನೆ, ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಂತ. ಖಂಡಿತ ಆಯಿತು ಅಂತ ಪ್ರತೀಪ ಒಪ್ಪಿಕೊಳ್ತಾನೆ. ಅದಕ್ಕೆ ಕಾರಣವಾದ ಒಂದು ಪೂರ್ವದ ಕಥೆಯನ್ನು ಹೇಳ್ತಾರೆ. ಏನಾಯಿತು ಅಂದರೆ, ಮಹಾಭಿಷಕ್ ಅಂತ ಒಬ್ಬ ವರುಣನ ಅಂಶದಿಂದ ಹುಟ್ಟಿದ ಒಬ್ಬ ರಾಜನ್ಯ ಇದ್ದ. ಅವನು ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿ ದೇವಲೋಕದ ಸಭೆಯಲ್ಲಿ ಕೂತಿದ್ದ, ಅಲ್ಲಿಯ ಎಲ್ಲ ದೊಡ್ಡವರ ಜೊತೆಗೆ ಮಾತುಕತೆಗಾಗಿ. ಆ ಸಂದರ್ಭದಲ್ಲಿ ಆತನ ಹೆಂಡತಿಯಾದ ಗಂಗೆ ಅಲ್ಲೇ ಪಕ್ಕದಲ್ಲಿ ಹಾದು ಹೋಗುವವಳು ಅವಳ ಮೈ ಮೇಲೆ ಎಚ್ಚರ ಇಲ್ಲದೆ ಏನನ್ನೋ ಯೋಚಿಸ್ತಾ ಹೋಗ್ತಾ ಇದ್ದದನ್ನು ಇವನು ಎಚ್ಚರ ತಪ್ಪಿ ನೋಡ್ತಾ ಇದ್ದ. ಪಕ್ಕದಲ್ಲಿ ಎಲ್ಲ ದೊಡ್ಡವರು ಇವರಿಬ್ಬರ ಈ ವಿಲಾಸವನ್ನು ನೋಡುತ್ತಾ ಸಿಟ್ಟುಗೊಂಡ್ರು. ಅದರಲ್ಲೂ ಚತುರ್ಮುಖ ಕೋಪಗೊಂಡು ಹೇಳಿದ, ಈ ರೀತಿಯಾಗಿ ಒಂದು ಸಾಮಾನ್ಯ ರಾಜ ಪದವಿಯನ್ನು ಮರೆತು ದೇವಲೋಕದ ಸಭೆಯನ್ನು ಮರೆತು ಮನುಷ್ಯರಂತೆ ವರ್ತಿಸ್ತಾ ಇರುವ ನಿನ್ನ ವರ್ತನೆಗೆ ನೀನು ಮನುಷ್ಯನಾಗಿ ಹುಟ್ಟಬೇಕಾದ ಪ್ರಸಂಗ ಇದೆ. ನಿನಗೆ ಸ್ವಲ್ಪ ವಿಪ್ರಿಯವನ್ನೇ ಉಂಟು ಮಾಡುವಂತಹ ರೀತಿಯಲ್ಲಿ, ನಿನಗೆ ದುಃಖ ಆಗುವಂಥ ರೀತಿಯಲ್ಲಿ ನಡ್ಕೊಳ್ಳುವಳಾಗ್ತಾಳೆ. ಯಾಕೆಂದರೆ ನೀವು ದೊಡ್ಡವರ ಮುಂದೆ ನಡ್ಕೊಳ್ಬೇಕು ಹೇಗೆ ಅಂತ ಗೊತ್ತಿಲ್ಲದೆ ವರ್ತಿಸಿದ್ದೀರಿ ಅನ್ನುವ ಕಾರಣಕ್ಕಾಗಿ. ಅದೇ ಮಹಾಭಿಷಕ್ ಮತ್ತೆ ಇಲ್ಲಿ ಶಂತನುವಾಗಿ ಪ್ರತೀಪನ ಮಗನಾಗಿ ಹುಟ್ಟಿದ. ಬಾಹ್ಲೀಕ, ಯತಿ ಮತ್ತು ಈ ಶಂತನು ಅನ್ನುವ 3 ಜನ ಮಕ್ಕಳಲ್ಲಿ ಶಂತನು ಮತ್ತೆ ವರುಣನ ಅಂಶದಿಂದಲೇ ಹುಟ್ಟಿದವನು. ಅದಕ್ಕಿಂತ ಮುಂಚೆಯೇ ಪ್ರತೀಪನ ಬಳಿ ನಿನ್ನ ಸೊಸೆಯಾಗಿ ಬರಬೇಕು ಅಂತ ಗಂಗೆ ಕೇಳಿಕೊಂಡಿದ್ದಾಳೆ. ಅದೇ ಸಂದರ್ಭದಲ್ಲಿ ಒಂದು ಘಟನೆಯು ಭೀಷ್ಮನ ಹುಟ್ಟಿಗೆ ಕಾರಣವಾದ ಒಂದು ಪ್ರಸಂಗವನ್ನು ಹೇಳುತ್ತಾರೆ. ಇದೇ ಶಂತನುವಿಗೆ ಮಗನಾಗಿ ಹುಟ್ಟಿದವ ಭೀಷ್ಮ. ವಸುಗಳು 8 ಜನ, ಅಷ್ಟವಸುಗಳು ಅಂತ ಕರೀತಾರೆ. ಹೇಗೆ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತಿದ್ದಾರೋ ಅದೇ ರೀತಿ 8 ವಸುಗಳ ಗುಂಪು ಯಾವಾಗಲೂ ಅವರದ್ದೇ ಆದ ಒಂದು ಚಟುವಟಿಕೆಯಿಂದ ಲೋಕಕ್ಕೆ ಅನೇಕ ಸಹಾಯವನ್ನು ಮಾಡ್ತಾ ಇರುವಂತಹ ವ್ಯಕ್ತಿತ್ವ ಅವರದ್ದು. ಅವರು ಒಂದು ಸರ್ತಿ ಆ ಅಷ್ಟವಸುಗಳಲ್ಲಿ ಒಬ್ಬ ವಸು ದ್ಯು ಅಂತಿದ್ದ. ಅವನ ಹೆಂಡತಿಯ ಹೆಸರು ವರಾಂಗಿ ಅಂತ. ಆ ವರಾಂಗಿ ಅನ್ನುವ ದ್ಯುವಿನ ಹೆಂಡತಿ ಅವಳ ಗೆಳತಿ ಒಬ್ಬಳಿದ್ನು, ಅವಳ ಹೆಸರು ವರಾಂಗಿ ಅಂತಾನೆ. ಅವರಿಬ್ಬರು ಪರಸ್ಪರ ಮಾತನಾಡಿಕೊಳ್ತಾ ವಸಿಷ್ಠರ ಆಶ್ರಮದಲ್ಲಿ ಕಂಡಂತಹ ಕಪಿಲೆಯನ್ನು ಬಹಳ ಚೆನ್ನಾಗಿದೆ, ಇದನ್ನು ನಮ್ಮ ನಿತ್ಯದ ಆಹಾರಕ್ಕೆ ಅಥವಾ ಇನ್ನೇನಾದರೂ ವಿಶೇಷವಾದ ದ್ರವ್ಯವನ್ನು ಕೊಡಿಸಿಕೊಳ್ಳುವುದಕ್ಕೆ ನಾವು ಬಳಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ, ಹೇಗಾದರೂ ಮಾಡಿ ಆ ಕಪಿಲೆಯನ್ನು ತರಬೇಕು ಅಂತ ಯೋಚಿಸಿದರು. ಅಂದರೆ ಆ ಕಪಿಲೆಯ ಆಲೋಚನೆಯಿಂದ, ಮಾತಿನಿಂದ, ಉಸಿರಿನಿಂದ ಎಲ್ಲ ಕಡೆಯಿಂದಲೂ ಸಂಪತ್ತು ಹರಿದು ಬರ್ತಾ ಇತ್ತು. ಬೇಕಾದ್ದನ್ನು, ಬಯಸಿದ್ದನ್ನು, ಕೇಳಿದ್ದನ್ನು ಕೊಡುವ ಕಾಮಧೇನು ಆಗಿತ್ತು.
ಅದಕ್ಕೋಸ್ಕರ ನಮಗೆ ಬೇಕಾದ್ದನ್ನೆಲ್ಲ ಕೇಳಿ ತಿನ್ನಲಿಕ್ಕೆ ಈ ಹಸು ಬೇಕು ಅಂತ ಯೋಚಿಸಿ ದ್ಯೂವನ್ನು ಪ್ರೇರೇಪಿಸಿದ್ಲು ವರಾಂಗಿ. ನನ್ನ ಗೆಳತಿ ಬಹಳ ಇಷ್ಟಪಟ್ಟು ಕೇಳ್ತಾ ಇದ್ದಾಳೆ, ರಾಜಕುಮಾರಿಯವಳು. ಅವನ ರಾಜ್ಯದಲ್ಲಿ ಎಲ್ಲ ರೀತಿಯಾದ ಸುಭಿಕ್ಷೆಯನ್ನು ಉಂಟು ಮಾಡಲಿಕ್ಕೋಸ್ಕರ ಈ ಹಸುವಿನ ಬಯಕೆ ಇದೆ ಅಂತ ಹೀಗೆ ಕೇಳಿದಾಗ ದ್ಯೂ ಮೊದಲು ಆಗುವುದಿಲ್ಲ ಅಂತ ಹೇಳಿದರು. ಕೊನೆಗೆ ಹೆಂಡತಿಯ ಮಾತನ್ನು ತೀವ್ರವಾಗಿ ತೆಗೆದು ಹಾಕಲಿಕ್ಕಾಗದೆ ತನ್ನ ಸಹೋದರರನ್ನೆಲ್ಲ ಕೇಳಿಕೊಂಡು ಅವರ ಸಹಾಯದಿಂದ ವಸಿಷ್ಠರ ಆಶ್ರಮದಲ್ಲಿದ್ದ ಆ ಕಾಮಧೇನುವನ್ನು, ಹಸುವನ್ನು ತಮಗೆ ಬೇಕು ಅಂತ ಅಪಹರಿಸಿಕೊಂಡು ಬರಲಿಕ್ಕೋಸ್ಕರ ನಿಂತರು. ಈ ವಿಷಯ ವಸಿಷ್ಠರಿಗೆ ಗೊತ್ತಾಯಿತು. ನನ್ನ ಸಂಪತ್ತನ್ನು ನೀವು ತೆಗೆದುಕೊಂಡು ಹೋದರೆ ನನಗೇನು ಬೇಸರ ಇಲ್ಲ, ಹೋಯಿತು ಅಂತ. ಆದರೆ ಇದು ದೇವತೆಗಳು ನನ್ನಲ್ಲಿ ನ್ಯಾಸವಾಗಿಟ್ಟ ಸಂಪತ್ತು. ಇದನ್ನು ನಾನು ಉಪಯೋಗಿಸಿಕೊಂಡು ಯಜ್ಞ ಯಾಗಾದಿಗಳಲ್ಲಿ ಅವರ ಜೊತೆಗಿನ, ಭೂಮಿಯ ಜೊತೆಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೋಸ್ಕರ ಈ ಕರ್ತವ್ಯವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಇದನ್ನು ಯೋಚನೆ ಮಾಡದೆ ನೀವು ಹೇಗೆ ಅಪಹಾರ ಮಾಡಬೇಕು ಅಂತ ಬಯಸಿದ್ರಿ ಅಂತ ವಸಿಷ್ಠರ ಶಾಪಕ್ಕೆ ಒಳಗಾಗಿ ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟುವಂತಾಗಲಿ ಅಂತ ಶಪಿಸಿದರು. ಹೀಗೆ ಶಪಿಸಿದಾಗ ವಸುಗಳಿಗೆ ಬಹಳ ಬೇಸರ ಆಯಿತು. ಬೇಸರಾಗಿ ಏನು ಮಾಡುವುದು ಅಂತ ಗೊತ್ತಾಗದೆ ಗಂಗೆಯನ್ನು ಹೋಗಿ ಕೇಳಿದರು. ನಾವು ಹೀಗೆ ಭೂಮಿಯಲ್ಲಿ ಹುಟ್ಟಬೇಕು ಅಂತಿದ್ದೇವೆ, ಅದಕ್ಕೆ ನಿನ್ನಲ್ಲೇ ಹುಟ್ಟಿ ಮತ್ತೆ ನಿನ್ನಲ್ಲೇ ಲೀನ ಆಗುವುದೇ ನಮ್ಮ ಬಯಕೆ. ಯಾಕೆಂದರೆ ನಿನ್ನಂತಹ ಪವಿತ್ರವಾದ ನೀರಿನ ಸೊತ್ತು ಜಗತ್ತಿನಲ್ಲಿ ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ಅನ್ನುವ ಒಂದು ಮಾತಿನಲ್ಲಿ ಜಗತ್ತಿನಲ್ಲಿ ಇಂತಹ ಅತ್ಯಂತ ಪವಿತ್ರವಾದ ನೀರಿನ ಸ್ಫೂರ್ತಿ, ಸೆಲೆ ಇನ್ನೊಂದು ಇಲ್ಲ ಜಗತ್ತಿನಲ್ಲಿ. ಅದರಿಂದ ನಿನ್ನ ಮಕ್ಕಳಾಗಿ ಹುಟ್ಟುವುದಕ್ಕೆ ನನಗೆ ಬದುಕಿನಲ್ಲಿ ಬಹಳ ಆನಂದಕರವಾದ ವಿಷಯ. ನಮ್ಮದೊಂದು ಪ್ರಾರ್ಥನೆ ಇದೆ, ಹುಟ್ಟಿದೊಡನೆಯೇ ನಮ್ಮೆಲ್ಲರನ್ನೂ ಕೂಡ ನೀನು ನಿನ್ನ ಒಡಲಿನಲ್ಲಿ ಹಾಕಿಕೋ. ನಾವು ಮತ್ತೆ ಬೆಳೆದು ಉದ್ಧಾರ ಆಗಲಿಕ್ಕೆ ಇಲ್ಲೇ ಭೂಮಿಯಲ್ಲಿ ಇದ್ದು ಓಡಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ನಮ್ಮ ಸಾಧನೆಯ ಮಾರ್ಗ ಬೇರೆ ರೀತಿ ಇದೆ ಅಂತ ತಮ್ಮ ಪೂರ್ವ ಸ್ಥಿತಿಯನ್ನು ಮತ್ತು ಉತ್ತರ ಸ್ಥಿತಿಯನ್ನು ಎರಡನ್ನೂ ಅರಿತವರಾಗಿ ಗಂಗೆಯನ್ನು ಕೇಳಿಕೊಳ್ತಾರೆ. ಅವರು ವಸಿಷ್ಠರನ್ನೂ ಕೂಡ ಕ್ಷಮೆ ಕೇಳುವಾಗ ಇದೇ ರೀತಿಯಾದ ಪ್ರಾರ್ಥನೆ ಮಾಡಿದ್ರು. ನಾವು ಹುಟ್ಟಿ ಬಹಳ ಕಾಲ ಬದುಕಬಾರದು, ಆದರೆ ತಪ್ಪು ಮಾಡಿದವ ದ್ಯೂ ಅನ್ನುವ ವಸು ಆದ್ರಿಂದಾಗಿ ಅವನಿಗೆ ಮಾತ್ರ ನೀವು ಶಿಕ್ಷೆ ನೀಡಬೇಕು ಅಂತ. ತಕ್ಷಣ ವಸಿಷ್ಠರು ಅದೇ ಸರಿ ಅಂತ ಯೋಚನೆ ಮಾಡಿ ಅದೇ ಪ್ರಕಾರವಾಗಿ ದ್ಯೂ ಅನ್ನುವ ವಸುವಿಗೆ ನೀನು ಭೂಮಿಯಲ್ಲಿ ಇರಬೇಕಾಗತ್ತೆ, ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅನ್ನೋದಕ್ಕಾಗಿ ನಿನ್ನ ಜೊತೆಗೆ ಹುಟ್ಟಿ ಬರ್ತಾರೆ, ಬಿಟ್ಟರೆ ಅವರೆಲ್ಲರ ಶ್ರಮವನ್ನು ನೀನು ಸಹಿಸಬೇಕಾಗತ್ತೆ ಅಂತ ಹೀಗೆ ಅನುಗ್ರಹಿಸಿದ್ರು. ಇದರನ್ನೇ ಗಂಗೆಯ ಬಳಿಯೂ ಕೇಳಿಕೊಂಡು ನಿನಗೆ ಹುಟ್ಟುವಂತಹ ಈ ಮಗ ಅಂದರೆ ಕೊನೆಯವನು, 8ನೇಯವನು ಯಾರಿದ್ದಾನೆ ಅವನಿಗೆ ನಮ್ಮ ಆಯುಷ್ಯ, ನಮ್ಮ ವಿದ್ಯೆ, ನಮ್ಮ ಬಲ, ನಮ್ಮ ರಾಜಕೀಯವಾದ ಯಾವುದೇ ಅನುಭವಗಳು, ಇದೆಲ್ಲ ಏನೇನೇನೇನು ಒಬ್ಬ ತನ್ನ ಆಯುಷ್ಯದಲ್ಲಿ ಪಡ್ಕೊಳ್ಬೋದು, ನಾವೆಲ್ಲ 7 ಜನ ಸೇರಿ ಅವನಿಗೆ ಆ ಆಯುಷ್ಯವನ್ನು, ಅವನಿಗೆ ಆ ಸಂಪತ್ತನ್ನು, ಅವನಿಗೆ ಆ ವಿದ್ಯೆಯನ್ನು ನಾವು ಕೊಡಮಾಡ್ತಾ ಇದ್ದೇವೆ. ಇದು ನಮ್ಮ ಪಾಲಿನ ಎಲ್ಲ ದುಃಖವನ್ನು ಅವನು ಸಹಿಸ್ತಾನೆ ಅನ್ನುವ ಕಾರಣಕ್ಕಾಗಿ ನಾವು ಅವನಿಗೆ ಕೊಡುವಂತಹ ವಿಶೇಷವಾದ ವರ ಇದು ಅಂತ ಹೀಗೆ ಕೇಳಿಕೊಳ್ತಾರೆ. ಗಂಗೆ ಅದಕ್ಕೆ ಅಸ್ತು ಹೇಳ್ತಾಳೆ. ಹೀಗೆ ಗಂಗೆ ಅಸ್ತು ಹೇಳಿದವಳು ಮತ್ತೆ ಮುಂದೆ ಶಂತನುವಿನ ಹೆಂಡತಿಯಾಗ್ತಾಳೆ. ಹಾಗೆ ಹೆಂಡತಿಯಾಗುವಂತಹ ಪ್ರಸಂಗ ಏನು, ಮತ್ತೆ ಆ ವಸುಗಳು ಯಾವ ರೀತಿ ಹುಟ್ಟಿ ಬಂದರು ಅನ್ನುವ ಸಂಗತಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.